ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 23ನೇ ಶ್ಲೋಕ. ತ್ವಯಾ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸ ಶರೀರಾರ್ಧಾಂ ಶಂಭೋರಪರಮಪಿ ಶಂಕೆ ಹೃತಮಭೂತ್ ಯದೇತದ್ವದ್ರೂಪಂ ಸಕಲಂ ಅರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲ ಶಶಿಚೂಡಾಲಮಕುಟಂ. ಹೇ ಶ್ರೀಮಾತೆಯೇ, ಶಂಭುವಿನ ಶರೀರದ ವಾಮಭಾಗವು ನಿನ್ನಿಂದ ಅಪಹರಿಸಿ ಅಷ್ಟಕ್ಕೆ ತೃಪ್ತಳಾಗದ ನೀನು ಆತನ ಉಳಿದ ದಕ್ಷಿಣ ಭಾಗವನ್ನೂ ಅಪಹರಿಸಿರುವೆ ಅಂತ ನಾನು ಭಾವಿಸ್ತೇನಮ್ಮ. ಯಾಕೆ ಅಂದರೆ, ಈ ನಿನ್ನ ಆಕಾರವು ಪೂರ್ಣವಾಗಿ ಅರುಣವರ್ಣದಿಂದ ಕೂಡಿದೆ. 3 ಕಣ್ಣುಗಳಿದೆ, ವಕ್ಷಸ್ಥಲವು ಬಾಗಿದೆ, ವಕ್ರವಾದ ಚಂದ್ರಕಲೆಯನ್ನ ನೀನು ಶಿರೋಭೂಷಣವಾಗಿ ಧರಿಸಿರುವ ಕಿರೀಟದಲ್ಲಿ ಕಂಗೊಳಿಸುತ್ತಿದೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಶಿವಸ್ವರೂಪಳಾದ ಅಮ್ಮನನ್ನ ವರ್ಣಿಸುತ್ತಾ ಪ್ರಾರ್ಥನೆ ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಗುರುಗಳು ಸಮಯಾಚಾರದ ತತ್ವವನ್ನ ಪರಿಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ. ನೋಡಿ, ಸುಂದರವಾದ ಚಿಂತನೆಯನ್ನ ಹೇಳುತ್ತಾ ಉಪಾಸಕರು ಈ ವಿಚಾರವನ್ನು ಹೇಳ್ತಾರೆ. ಬಾಲಶಂಕರಾಚಾರ್ಯರು ಮುಗ್ಧ ಬಾಲಭಾವದಿಂದ ಕಾಂಚಿಯ ಕಾಮಾಕ್ಷಿ ಅಮ್ಮನವರ ಮುಂದೆ ನಿಂತು ಸುಮಾರು ಹೊತ್ತುಗಳ ಕಾಲ ಹಾಗೇ ದಿಟ್ಟಿಸಿ ನೋಡ್ತಾ ನಿಂತರಂತೆ. ಅಮ್ಮ ಕೇಳಿದಳಂತೆ, ಶಂಕರ, ಯಾಕೆ ಹಾಗೆ ನೋಡುತ್ತಿರುವೆ ಅಂತ. ಅಮ್ಮನ ಮಾತು ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸಿತ ಕಚ್ಚಪಿ, ಸರಸ್ವತಿಯ ಕಚ್ಚಪಿ ಎನ್ನುವ ವೀಣೆಯ ಆ ನಾದವನ್ನ ನಾಚಿಸುವಂತಿದೆಯಂತೆ ಅಮ್ಮನವರ ಆ ದಿವ್ಯವಾದಂಥ ಮಾಧುರ್ಯವಾದಂಥ ವಾಣಿ. ನಸುನಗುತ್ತಾ ಜಗದಂಬೆ ಕೇಳಿದಳು. ಆಗ ಅದಕ್ಕೆ ಉತ್ತರವನ್ನು ಕೊಡುತ್ತಾ ಶಂಕರರು ಹೇಳಿದರಂತೆ, ಅಮ್ಮ, ನಾನು ಕಥೆಯನ್ನ ಕೇಳಿದ್ದೇನೆ, ಪುರಾಣ ಶಾಸ್ತ್ರಗಳಲ್ಲಿ ಓದಿದ್ದೇನೆ. ಏನು ಅಂದರೆ, ನೀನು ಮತ್ತೆ ಶಿವ ಬೇರೆ ಬೇರೆ ಅಲ್ಲ, ಅರ್ಧನಾರೀಶ್ವರ ಸ್ವರೂಪ ಅಂತ ಹೇಳಿ ತಿಳಿದುಕೊಂಡಿದ್ದೇನೆ. ಅಂದರೆ ಶಿವನು ನಿನಗೆ ಅವನ ಶರೀರದಲ್ಲಿ ಅರ್ಧ ಭಾಗವನ್ನು ಕೊಟ್ಟ, ಬಲಭಾಗದಲ್ಲಿ ತಾನು ಉಳಿದು ಎಡಭಾಗವೆಲ್ಲ ನಿನಗೆ ಕೊಟ್ಟ. ಚಾಂಪೇಯ ಗೌರಾರ್ಧ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರಕಾಯ ಧಮ್ಮಿಲ್ಲಕಾಯೈ ಚ ಜಟಾಧರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಹೀಗೆ ಅಮ್ಮ, ನಾನು ಶಿವಪಾರ್ವತಿಯರಾದ ನೀವು ಅರ್ಧನಾರೀಶ್ವರರು ಅಂತ ಭಾವಿಸಿದ್ದೆ. ಅಂದರೆ ಈಗ ನನಗೆ ಈ ಅರ್ಧನಾರೀಶ್ವರ ಸ್ವರೂಪ ಕಾಣುತ್ತಿಲ್ಲವಲ್ಲ, ಶರೀರ ಪೂರ್ತಿ ನೀನೇ ಆವರಿಸಿಕೊಂಡಿರುವೆಯಲ್ಲಮ್ಮ ಅಂತ ಬಾಲಭಾವದಿಂದ ಶಂಕರರು ಹೇಳಿದಾಗ ಅಮ್ಮ ಹೇಳ್ತಾಳೆ, ಇದೇನಯ್ಯ ಹೀಗೆ ಹೇಳುತ್ತಿರುವೆ ಅಂತ ಕೇಳ್ತಾಳೆ. ಶಂಕರರು ಹೇಳಿದರಂತೆ, ಹೌದಮ್ಮ, ಆ ಶಂಭುವಿನ ಶರೀರದಲ್ಲಿ ನೀನು ಅರ್ಧ ಭಾಗ, ಶಂಭು ಅರ್ಧ ಭಾಗ ಅಂತ ನಾನು ಕೇಳಿದ್ದೆ. ಸಂಪೂರ್ಣವಾಗಿ ನೀನೇ ಇರುವೆಯಲ್ಲ ತಾಯಿ. ತ್ವಯಾ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸ ಶರೀರಾರ್ಧಾಂ ಶಂಭೋರಪರಮಪಿ ಶಂಕೆ ಹೃತಮಭೂತ್. ಅಮ್ಮ, ನನಗೆ ನಿನ್ನ ಸ್ವರೂಪದಲ್ಲಿ ಶಂಭುವಿನ ದಕ್ಷಿಣ ಭಾಗವೇ ಕಾಣುತ್ತಿಲ್ಲವಲ್ಲ ತಾಯಿ. ನನಗನಿಸುತ್ತೆ, ಬಹುಶಃ ನೀನು ಶಿವನ ಆ ಅರ್ಧ ಭಾಗವನ್ನು ಆವರಿಸಿಕೊಂಡಿದ್ದು ಸಾಲದೆ ಅತೃಪ್ತಳಾಗಿ ಆತನ ಪರಿಪೂರ್ಣ ಶರೀರವನ್ನ ನೀನೇ ಆವರಿಸಿಕೊಂಡಿರುವೆ ಅಂತ ನಾನು ಭಾವಿಸ್ತೇನಮ್ಮ. ಹೀಗೆ ಹೇಳುತ್ತಿರುವುದಕ್ಕೆ ನನ್ನ ಹತ್ರ ಕೆಲವು ಕಾರಣವೂ ಇದೆಯಮ್ಮ. ಏನು ಅಂದರೆ, ಶಿವನು ಧವಳವರ್ಣದವ, ನೀನು ಅರುಣಕಾಂತಿಯವಳು. ಇವೆರಡು ಬೇರೆ ಬೇರೆ ಕಾಣದೆ ಶರೀರದ ಪೂರ್ತಿಯಾಗಿ ಅರುಣವರ್ಣವೇ ಕಾಣುತ್ತಿದೆಯಲ್ಲ ತಾಯಿ. ಆತ್ಮೀಯರೇ, ಯಾವುದೇ ಸ್ತ್ರೀ ತನ್ನ ಪತಿಯ ಪ್ರೇಮ ತನಗೆ ಪೂರ್ತಿಯಾಗಿ ಸಿಗಬೇಕು ಅಂತ ಭಾವಿಸುವಂಥದ್ದು ಬಹಳ ಒಳ್ಳೆಯ ಲಕ್ಷಣ, ಅದು ಪಾತಿವ್ರತ್ಯ ಲಕ್ಷಣ. ಹಾಗೆ ಸೃಷ್ಟಿಗೆ ಮೊದಲನೆಯ ಮುತ್ತೈದೆಯಾದಂಥ ಅಮ್ಮನಿಗೆ ತನ್ನ ನಾಥನ ಪ್ರೀತಿಯಿಂದ
ಹಿಡಿದು ಶರೀರದ ತನಕ ಸರ್ವಸ್ವವೂ ತನ್ನದೇ ಆಗಬೇಕು ಅಂತ ಭಾವಿಸುವಂಥದ್ದಿದೆಯಲ್ಲ, ಅದು ಪರಮ ಪಾತಿವ್ರತ್ಯ ಲಕ್ಷಣ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಅಪರಿತೃಪ್ತೇನ ಮನಸ, ಅರ್ಧ ಶರೀರ ಕೊಟ್ಟಿದ್ದು ಸಾಲದೆ ಅವನನ್ನ ನೀನೇ ಪೂರ್ತಿಯಾಗಿ ಆವರಿಸಿಕೊಂಡು ಬಿಟ್ಟಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ ಶಂಕರರು. ಆಗ ಅಮ್ಮ ಹೇಳ್ತಾಳೆ, ಶಂಕರ, ಈಗ ನಾನು ನಿನ್ನ ಕಣ್ಣ ಮುಂದೆ ಇರುವುದು ಒಬ್ಬಳೇ. ಶಿವನು ಕೈಲಾಸದಲ್ಲೇ ಇರುವನಲ್ಲ. ನನ್ನ ಮೇಲೆ ಸುಮ್ಮನೆ ದೋಷಾರೋಪಣೆ ಯಾಕೆ ಮಾಡುತ್ತಿರುವೆ ಮಗು? ಆತ ಅಲ್ಲಿದ್ದಾನೆ. ನಾನು ಒಬ್ಬಡ್ಡಿಯಾಗಿ ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ತಿಳಿ ಅಂತ ಅಮ್ಮ ಹೇಳಿದಾಗ ಭಗವತ್ಪಾದರು ಹೇಳ್ತಾರೆ, ಅಮ್ಮ, ನಾನದು ಒಪ್ಪೋದಿಲ್ಲ ತಾಯಿ. ಏಕೆಂದರೆ ನನಗೆ ಕಾಣುತ್ತಿರುವ ಈ ನಿನ್ನ ದಿವ್ಯ ಸ್ವರೂಪ ಕೇವಲ ನಿನ್ನದೇ ಅಂತ ನಾನು ಒಪ್ಪೋದಿಲ್ಲ. ಯಾಕೆ ಅಂದರೆ ಈ ಶರೀರದಲ್ಲಿ ಶಿವನೂ ಸ್ವಲ್ಪ ಕಾಣ್ತಾ ಇದ್ದಾನಮ್ಮ. ಆಗ ಅಮ್ಮ ಹೇಳಲು, ಅಲ್ಲಯ್ಯ, ನೀನು ಹೇಳಿದೆ ಪೂರ್ತಿ ಅರುಣವರ್ಣದಿಂದ ಕಾಣುತ್ತಿರುವೆ ಅಂತ ಹೇಳಿದೆಯಲ್ಲ ಅಂದಾಗ ಶಂಕರರು ಹೇಳ್ತಾರೆ, ಅದನ್ನೇ ಹೇಳ್ತಾ ಇರೋದಮ್ಮ. ನೀನು ಆ ಶಿವನ ಶರೀರವನ್ನ ಪೂರ್ತಿಯಾಗಿ ಆವರಿಸಿಕೊಂಡಿರುವೆ ಅಂತ. ಆಗ ಅಮ್ಮ ಕೇಳ್ತಾಳೆ, ಹೋಗಲಿ, ನಮ್ಮ ಯಜಮಾನರಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ಹೇಗಿದ್ದಾರೆ ಅಂತ ಹೇಳು ನೋಡೋಣ ಅಂದಳು ಅಮ್ಮ. ಆಗ ಶಂಕರರು ಹೇಳ್ತಾರೆ, ಅಮ್ಮ, ಯದೇ ತದ್ವದ್ರೂಪಂ ಸಕಲಂ ಅರುಣಾಭಂ ತ್ರಿನಯನಂ. ಅಮ್ಮ, ವಾಸ್ತವವಾಗಿ ನಿನಗೆ ಎರಡೇ ಕಣ್ಣು ಇರಬೇಕಾಗಿತ್ತು. ಶಿವನಿಗೆ ಹೆಸರು ಮುಕ್ಕಣ್ಣ ಅಂತ, ಏಕೆಂದರೆ ಅವನಿಗೆ 3 ಕಣ್ಣಿದೆ. ತ್ರ್ಯಂಬಕ, ವಿರೂಪಾಕ್ಷ, ನಿಟಿಲನೇತ್ರ, ಫಾಲಾಕ್ಷ, ಅಗ್ನಿನೇತ್ರ, ಹೀಗೆ ಅನೇಕ ಹೆಸರುಗಳಿಂದ ಶಿವನನ್ನ ಕರೀತಾರೆ. ಆದರೆ ನಿನ್ನಲ್ಲಿ ಆ ಫಾಲನೇತ್ರ ಕಾಣ್ತಾ ಇದೆಯಲ್ಲಮ್ಮ. ಆಗ ಅಮ್ಮ ಹೇಳಿದ್ರು, ಹೋಗ್ಲಿ ಬಿಡಪ್ಪ, ಇದೆಲ್ಲ ಶಿವ ಅಂತಲೇ ತಿಳಿದುಕೋ ಅಂದರೆ ಶಂಕರರು ಹೇಳ್ತಾರೆ, ಅದು ಹ್ಯಾಕೆ ಸಾಧ್ಯ ಆಗುತ್ತಮ್ಮ? ಕಣ್ಣ ಮುಂದೆ ನೀನೇ ಸಂಪೂರ್ಣವಾಗಿ ಅರುಣವರ್ಣದವಳಾಗಿ ಕಾಣುತ್ತಿರುವೆ. ಅಷ್ಟು ಮಾತ್ರವಲ್ಲ, ಕುಚಾಭ್ಯಾಮಾನಂ ಕುಟಿಲ ಶಶಿ ಚೂಡಾಲ ಮಕುಟಂ. ಆ ಉನ್ನತವಾದ ವಕ್ಷಸ್ಥಳವು ಸರ್ವ ಜಗತ್ತನ್ನು ಪೋಷಿಸುವಂಥ ಅಮೃತವನ್ನು ಹೊತ್ತಿರುವ ಆ ನಿನ್ನ ವಕ್ಷಸ್ಥಳವು ಸ್ತ್ರೀತ್ವ ಲಕ್ಷಣದಿಂದ ಕೂಡಿದೆಯಲ್ಲ ತಾಯಿ. ಅಷ್ಟು ಮಾತ್ರವಲ್ಲವಮ್ಮ, ಶಿವನಿಗೆ ಹೆಸರು ಚಂದ್ರಚೂಡ ಅಂತ. ಆ ವಿಧುಶೇಖರ ಅಂತ ಕರೆಸಿಕೊಂಡಿರುವಂಥ ಶಂಕರ ಅಮೃತ ಕಳೆಯಿಂದ ಕೂಡಿದಂತಹ ಚಂದ್ರನನ್ನ ತಾನು ಧರಿಸಿದ್ದಾನೆ. ಆದ್ದರಿಂದ ಆ ದಿವ್ಯವಾದಂತಹ ಚಂದಿರ ನಿನ್ನ ಶಿರದಲ್ಲಿ ಭೂಷಣನಾಗಿದ್ದಾನಲ್ಲ. ಹಾಗಾಗಿ ನೀನು ಆ ಶಂಭುವು ನಿನಗೆ ಅರ್ಧ ಭಾಗ ಶರೀರ ಕೊಟ್ಟರೆ ನೀನು ಅಷ್ಟಕ್ಕೇ ತೃಪ್ತಿ ಪಡದೆ ಆತನ ಶರೀರವನ್ನ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿರುವೆ, ಆವರಿಸಿಕೊಂಡಿರುವೆಯಮ್ಮ. ಹಾಗಾಗಿ ಅಮ್ಮ, ನೀನು ಆ ಶಿವನ ಶರೀರವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡಿರುವೆಯಲ್ಲಮ್ಮ. ಆತ್ಮೀಯರೇ, ನೀವು ಕಾಂಚಿ ಕ್ಷೇತ್ರದ ದೇವಾಲಯವನ್ನು ನೋಡಿ, ಆ ದೇವಾಲಯದಲ್ಲಿ ಒಂದು ಕಡೆಯೂ ಶಿವಲಿಂಗವಿಲ್ಲ. ಅಲ್ಲಿ ಇರುವವಳು ಒಬ್ಬಳೇ, ಅವಳೇ ಶಿವಶಕ್ತಿ ಸ್ವರೂಪಳಾದ ಕಾಮಾಕ್ಷಿ ದೇವಿ ಅಂತ. ಆದ್ದರಿಂದ ಆತ್ಮೀಯರೇ, ಆ ಶಿವನು ಶಕ್ತಿಯಲ್ಲಿ ಅಂತರ್ಗತನಾಗಿರ್ತಾನೆ. ಶಕ್ತಿಯು ಶಿವನಲ್ಲಿ ಅವ್ಯಕ್ತಳಾಗಿರ್ತಾಳೆ. ಶಿವಶಕ್ತಿಗಳು ಯಾವ ಕಾರಣದಿಂದಲೂ ಬೇರೆ ಬೇರೆ ಅಲ್ಲ. ಮತ್ತು ಬೇರೆ ಅಂತ ಹೇಳುವಂಥ ದ್ವೈತ ಬುದ್ಧಿ ಮಹಾಪಾಪ ಅಂತ. ಇದಕ್ಕೆ ವ್ಯಾಖ್ಯಾನಕಾರರು ಮತ್ತಷ್ಟು ಪುಷ್ಟಿಯನ್ನು ಕೊಡುತ್ತಿರುವಂತಹ ವಿವರಣೆಯನ್ನು ಕೊಡ್ತಾರೆ. ಅಮ್ಮನ ಪಂಚದಶಿ ಮಂತ್ರದಲ್ಲಿ ಅರ್ಧ ಭಾಗ ಶಿವನದ್ದು, ಅರ್ಧ ಭಾಗ ಅಮ್ಮನದ್ದಾಗಿರುತ್ತೆ ಅಂತ. ಹಾಗಾಗಿ ಪಂಚದಶಿ ಎಂಬ ಮಹಾಮಂತ್ರವೂ ಸಹ ಶಿವಶಕ್ತಿ ಸ್ವರೂಪವೇ ಆಗಿದೆ ಅಂತ. ಹಾಗೆ ಯಂತ್ರದಲ್ಲಿ ಗಮನಿಸಿದರೆ ಆ ಶ್ರೀಚಕ್ರದಲ್ಲೂ ಶಿವಶಕ್ತಿಗಳೇ ಇರುವಂಥದ್ದು. ವೃತ್ತಾಕಾರವೆಲ್ಲ ಶಿವ, ತ್ರಿಕೋಣಾಕಾರವೆಲ್ಲ ಅಮ್ಮ. ಶ್ರೀಚಕ್ರಂ ಶಿವಯೋರ್ ವಪುಹು ಅಂತ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದ್ದನ್ನ ನೆನಪು ಮಾಡಿಕೊಳ್ಳಿ. ಹಾಗೆ ಈಗ ವಿಗ್ರಹದಲ್ಲೂ ಸಹ ಇಬ್ಬರೂ ಜೊತೆಯಲ್ಲೇ ಇದ್ದಾರೆ. ಹೀಗಾಗಿ ಮಂತ್ರ, ಯಂತ್ರ, ವಿಗ್ರಹ
ಈ ಮೂರರಲ್ಲೂ ಶಿವಶಕ್ತಿಗಳು ಇಬ್ಬರೂ ಕೂಡಿಯೇ ಇರುತ್ತಾರೆ. ಹಾಗಾಗಿ ಲಲಿತಾ ಸಹಸ್ರನಾಮದ ಕೊನೆಯಲ್ಲಿ ಶಿವಶಕ್ತೈಕ್ಯ ರೂಪಿಣಿ ಶ್ರೀ ಲಲಿತಾಂಬಿಕಾ ಅಂತ ಹೇಳಿ ಮುಕ್ತಾಯ ಮಾಡಿದ್ದಾರೆ ವಶನ್ಯಾದಿ ವಾಗ್ದೇವತೆಗಳು. ನಾವು ಇಷ್ಟೆಲ್ಲ ಸಹಸ್ರನಾಮವನ್ನು ಹೇಳಿದವಲ್ಲಪ್ಪ, ಆ ಸಹಸ್ರನಾಮ ಎಲ್ಲ ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಶಿವ ಅಂತ ಕರೆಸಲ್ಪಡಬಹುದಾದಂತಹ ಶಿವನ ಶಕ್ತಿಯದ್ದು, ಆ ಲಲಿತಾಂಬಿಕೆಯದ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಪ್ಪಯ್ಯ ದೀಕ್ಷಿತರು ಅನ್ನುವಂತಹ ಮಹಾ ಉಪಾಸಕರು, ಮಹಾನ್ ಚಿಂತಕರು, ಮಹಾಶ್ರೇಷ್ಠರು, ಸಾಕ್ಷಾತ್ ಅಪರ ಶಂಕರಾಚಾರ್ಯರೇ ಅಂತ ಕರೆಸಿಕೊಳ್ಳುವಂತಹ ಆ ಮಹನೀಯರು ಈ ವಿಚಾರವನ್ನು ಹೇಳ್ತಾರೆ. ಪರಸ್ಪರ ತಪಪುಂಜ ಫಲಾಯಿತ ಸ್ವರೂಪಿಣೌ ಪ್ರಪಂಚ ಮಾತಾ ಪಿತರೌ ಪ್ರಾಂಚೌ ಜಾಯಾಪತಿಸ್ತಮಃ ಅಂತ ಹೇಳ್ತಾರೆ. ಇನ್ನು ಕಾಳಿದಾಸ ಮಹಾಕವಿ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ ಅಂತ ಆ ಮಹನೀಯರು ಹೇಳಿದ್ದಾರೆ. ಅಂದರೆ ಶಿವಶಕ್ತಿಗಳು ವಾಗ್ ಅರ್ಥವಿದ್ದಂತೆ ಅಂತ. ಆತ್ಮೀಯರೇ, ಕೇವಲ ವಿಗ್ರಹ ಯಂತ್ರ ಮಂತ್ರಗಳಲ್ಲಿ ಮಾತ್ರವೇ ಶಿವಶಕ್ತಿಗಳ ಐಕ್ಯ ಸ್ಥಿತಿ ಇಲ್ಲ. ಬದಲಾಗಿ ಸಮಸ್ತ ವೇದ ಶಾಸ್ತ್ರ ಪುರಾಣಗಳಲ್ಲಿ, ಹಾಗೆಯೇ ಈ ಪ್ರಕೃತಿಯ ಸೃಷ್ಟಿಯ ಚರಾಚರಗಳಲ್ಲಿ, ಸಕಲ ದೇವತೆಗಳಲ್ಲಿ ಆ ಶಿವಶಕ್ತಿಗಳು ತಮ್ಮ ಏಕಸ್ವರೂಪವನ್ನ ತೋರಿಸಿದ್ದಾರೆ. ಅದಕ್ಕೆ ಶಾಸ್ತ್ರಕಾರರು ಹೇಳಿದ್ದಾರೆ, ರುದ್ರೋ ನರಃ ಉಮಾ ನಾರಿ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ಬ್ರಹ್ಮ ಉಮಾ ವಾಣಿ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ವಿಷ್ಣು ಉಮಾ ಲಕ್ಷ್ಮಿ ತಸ್ಮೈ ತಸ್ಯೈ ನಮೋ ನಮಃ. ರುದ್ರಃ ಸೂರ್ಯಃ ಉಮಾ ಛಾಯಾ ತಸ್ಮೈ ತಸ್ಯೈ ನಮೋ ನಮಃ. ರುದ್ರಃ ಸೋಮಾ ಉಮಾ ತಾರಾ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ದಿವಾ ಉಮಾ ರಾತ್ರಿ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ಯಜ್ಞಃ ಉಮಾ ವೇದಿಃ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ವಹ್ನಿಃ ಉಮಾ ಸ್ವಾಹ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ವೇದಃ ಉಮಾ ಶಾಸ್ತ್ರಂ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ವೃಕ್ಷಃ ಉಮಾ ವಲ್ಲಿ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ಗಂಧಃ ಉಮಾ ಪುಷ್ಪಂ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ಅರ್ಥಃ ಅಕ್ಷರಸ್ಸ ಉಮಾ ತಸ್ಮೈ ತಸ್ಯೈ ನಮೋ ನಮಃ. ರುದ್ರೋ ಲಿಂಗಂ ಉಮಾ ಪೀಠಂ ತಸ್ಮೈ ತಸ್ಯೈ ನಮೋ ನಮಃ ಅಂತ ಹೇಳಿ ಕೊನೆಗೆ ನಮಸ್ಕಾರವನ್ನು ಮಾಡ್ತಾ ಸರ್ವದೇವಾತ್ಮಕಂ ರುದ್ರಂ ನಮಸ್ಕುರ್ಯಾತ್ ಪೃಥಕ್ ಪೃಥಕ್ ಅಂತ ಹೇಳಿದ್ದಾರೆ. ಹೀಗೆ ಆತ್ಮೀಯರೇ, ಶಿವಶಕ್ತಿಗಳು ಇಲ್ಲದ ಸ್ಥಳಗಳಿಲ್ಲ. ಶಿವಶಕ್ತಿಗಳಲ್ಲಿ ನಾವು ಭೇದ ಮಾಡಿ ನೋಡಬಾರದು. ಹಾಗಾಗಿ ಜಗತ್ತೆಲ್ಲ ಈ ಶಿವಶಕ್ತಿಗಳ ಸ್ವರೂಪವೇ ಆಗಿದೆ ಅನ್ನುವಂಥ ಚಿಂತನೆಯನ್ನು ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಿಗೆ ಹಾಗೂ ಜಗನ್ಮಾತೆಯ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕದ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.